ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ರಮ್ಯಾ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ಸ್. ನಾನ್ ರಮ್ಯಾ. ನಾನಿವತ್ತು ನಿಮ್ ಜೊತೆ ಶೇರ್ ಮಾಡ್ಕೋತಾ ಇರೋದು ನ್ಯೂ ಇಯರ್ ವ್ಲಾಗ್ ಅನ್ನ ಲೇಟ್ ಆಗಿ ಶೇರ್ ಮಾಡ್ಕೋತಾ ಇದ್ದೀನಿ. ಈಗೆಲ್ಲ ಸ್ವಲ್ಪ ಚಳಿ ಕೋಲ್ಡ್ ವೆದರ್ ಅಲ್ವಾ, ಹಾಗಾಗಿ ಸ್ವಲ್ಪ ಹುಷಾರ್ ತಪ್ತಾ ಇತ್ತು, ಹಾಗಾಗಿ ಲೇಟ್ ಆಗಿ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಲಾಸ್ಟ್ ಡೇ ಗೃಹ ಶೋಭೆಗೆ ಹೋಗಿದ್ವಿ ಹಸ್ಬೆಂಡ್ ಜೊತೆ. ಹಾಗೆ ಡಾಲ್ಫಿನ್ ಕೇಕ್ ಅನ್ನ ತಿಂದ್ವಿ. ಅದನ್ನೇ ಈ ವಿಡಿಯೋದಲ್ಲಿ ನೋಡಿದೀರಾ. ಹಾಗೇನೆ ಸಮ್ಮು ರಬ್ಬರ್ ಹೌಸ್ ಗೇಮ್ ಅನ್ನ ಆಡ್ದ. ಈ ರಬ್ಬರ್ ಹೌಸ್ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು. ಹಾಗೆ ಅವ್ನು ಆಟ ಆಡುವಾಗ ಜಾಸ್ತಿ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ. ಫ್ರೆಂಡ್ ಸಿಕ್ಕಿದ್ರು, ಹೈಸ್ಕೂಲ್ ಫ್ರೆಂಡ್, ಕ್ಲಾಸ್ಮೇಟ್ ಅಲ್ಲ, ಸ್ಕೂಲ್ ಅಲ್ಲಿ ಒಟ್ಟಿಗೆ ಓದಿರೋದು. ಆದ್ರೂ ಕೂಡ ತುಂಬಾನೇ ಕ್ಲೋಸ್ ಆಗಿ ತುಂಬಾನೇ ಚೆನ್ನಾಗಿ ಮಾತಾಡ್ಕೊಂಡಿದ್ವಿ. ಸಿಕ್ಕಿದಾಗ ತುಂಬಾನೇ ಖುಷಿ ಆಯ್ತು. 15 ವರ್ಷದ ನಂತರ ಸಿಕ್ಕಿರೋದು. ನಾವು 10th ಆದ್ಮೇಲೆ ಇದೇ ಫಸ್ಟ್ ಟೈಮ್ ಸಿಕ್ಕಿರೋದು. ಸೋಷಿಯಲ್ ಮೀಡಿಯಾದಲ್ಲೆಲ್ಲ ನೋಡ್ತಾ ಇರ್ತೀವಿ. ಅವ್ರನ್ನ ಮಾತಾಡ್ಸಿದ್ದು ಕೂಡ ತುಂಬಾನೇ ಖುಷಿ ಆಯ್ತು. 31st ನೈಟ್ ಈ ಸಲ ನ್ಯೂ ಇಯರ್ ಸೆಲೆಬ್ರೇಷನ್ ಪ್ಲಾನ್ಸ್ ಎಲ್ಲ ಏನು ಇರ್ಲಿಲ್ಲ. ಮನೇಲೆ ನಾನ್ ವೆಜ್ ಅಡ್ಗೆ ಮಾಡೋಣ ಅಂತ ಹೇಳಿ ಮಾಡಿದ್ದೆ. ಅಪ್ಪ, ಅಮ್ಮ, ತಮ್ಮ, ನಾನು, ಸಮ್ಮು, ಹಸ್ಬೆಂಡ್ ಎಲ್ಲ ಕೂಡ ಅಡ್ಗೆ ಮಾಡಿ ಊಟ ಮಾಡ್ಕೊಂಡ್ವಿ. ಸಮ್ಮು ಆನಿಮಲ್ಸ್ ಫಿಲಮ್ ಹಾಕೊಂಡು ನೋಡ್ದ, ಹಾಗೆ ಡ್ಯಾನ್ಸ್ ಎಲ್ಲ ಮಾಡ್ದ, ಸಾಂಗ್ಸ್ ಎಲ್ಲ ಹಾಕೊಂಡು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಆಕ್ಚುಲಿ ಇವತ್ತು ಡಿಸೆಂಬರ್ 31st. ಈ ಇಯರ್ನ ಅಂದ್ರೆ ಈ ಇಯರ್ನ ಅಂದ್ರೆ 2024 ಅನ್ನ ಎಂಡ್ ಮಾಡ್ತಾ ಇದೀವಿ. ಎಂಡ್ ಮಾಡಿ ಅಡುಗೆ ಎಲ್ಲ ಮಾಡಿದೀವಿ. ಈ ಸತಿ ಏನೋ ಗೇಮ್ ಪ್ಲಾನ್ ಮಾಡಿಲ್ಲ. ಹಾಗೆ ಎವ್ರಿ ಇಯರ್ ಕೂಡ ನಾವು ಪ್ಯಾಲೇಸ್ ಹತ್ರ ಸೆಲೆಬ್ರೇಷನ್ಗೆ ಅಂತ ಹೋಗ್ತಿದ್ವಿ. ಈ ಸತಿ ಸೆಲೆಬ್ರೇಷನ್ ಇಲ್ಲ, ಶೋಕಾಚರಣೆ ಇರೋದ್ರಿಂದ ಮಾಡ್ತಾ ಇಲ್ಲ. ಹಾಗಾಗಿ ಮನೇಲೆ ಸಿಂಪಲ್ ಆಗಿ ಅಡುಗೆನ ಮಾಡಿಕೊಂಡು ಊಟ ಮಾಡ್ತಾ ಇದ್ವಿ. ಮಟನ್ ಬಿರಿಯಾನಿ ಮಾಡಿದ್ದೀನಿ, ಚಿಕನ್ ಕಬಾಬ್ ಅನ್ನ ಮಾಡಿದ್ದೀನಿ, ಚಿಕನ್ ಚಾಪ್ಸು, ಎಗ್ಗು, ಬಾಡಿಗೆ ಮೆಣಸಿನ್ಕಾಯಿ ರುಬ್ಬಿ ಮಾಡಿರೋದು. ಕಲರ್ ತುಂಬಾನೇ ಚೆನ್ನಾಗಿ ಬಂದಿದೆ, ತುಂಬಾನೇ ಟೇಸ್ಟ್ ಆಗಿ ಬಂದಿದೆ. ಗ್ರೀನ್ ಮಸಾಲಾ ಚಾಪ್ಸ್ ಮಾಡಿದ್ದೀನಿ. ಮಟನ್ ಬಿರಿಯಾನಿ ಹೈದ್ರಾಬಾದ್ ಸ್ಟೈಲಲ್ಲಿ ಮಟನ್ ಬಿರಿಯಾನಿ ಮಾಡಿದ್ದೀನಿ. ನೀವೇನೆಲ್ಲ ಮಾಡಿದ್ರಿ ಅಡುಗೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ನೀವು ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ದೀರಾ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾವು ಸಿಂಪಲ್ ಆಗಿ ಈ ಸತಿ ನ್ಯೂ ಇಯರ್ ಅನ್ನ ಸೆಲೆಬ್ರೇಷನ್ ಮಾಡ್ತಾ ಇದೀವಿ. ಈ ಇಯರ್ ಅನ್ನ ಬೇಜಾರಿಂದ ಕಳಿಸ್ಕೊಡ್ತಾ ಇದೀವಿ. ನೆಕ್ಸ್ಟ್ ಇಯರ್ ಅನ್ನ ಖುಷಿಯಿಂದ ವೆಲ್ಕಮ್ ಮಾಡ್ತಾ ಇದೀವಿ. ಬನ್ನಿ ಊಟ ಮಾಡೋಣ. ಎಲ್ಲರಿಗೂ ಒಂದು ರೌಂಡ್ ಕೋಲ್ಡ್ ಆಗಿದ್ರಿಂದ ಕೇಕ್ ಅನ್ನ ತರೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಮನೇಲೇ ಏನಾದರೂ ಮಾಡೋಣ ಅಂತ ಅನ್ಕೊಂಡಿದ್ದೆ. ಹಾಗೆ ನೋಡ್ತಾ ಇದ್ದೀರಾ, ಸಮ್ಮು ನಾನು ಏನು ಬೇಡ, ಡೆಕೋರೇಷನ್ ಎಲ್ಲ ಏನು ಬೇಡ, ಸಿಂಪಲ್ ಆಗಿ ಏನಾದರೂ ಕೇಕ್ ಥರ ಮಾಡಿ ಕಟ್ ಮಾಡೋಣ ಅಂತ ಹೇಳ್ಕೊಂಡ್ರೆ, ಇಲ್ಲ ಅವನು ಡೆಕೋರೇಷನ್ ಬೇಕು ಅಂತ ಹೇಳಿ ಅದು ಗ್ರಾಸ್ ಮ್ಯಾಟ್ ಹಾಕಿ ಅವ್ರ ಅಪ್ಪನ ಹತ್ರ ಸ್ವಲ್ಪ ಪ್ರಿಂಟ್ ಎಲ್ಲ ತರಿಸ್ಕೊಂಡು ಹಾಕಿದ್ದಾನೆ. ಅವನೇ ಡೆಕೋರೇಷನ್ ಮಾಡ್ತಾ ಇರೋದು. ಕೇಕ್ ತರದ್ ಬೇಡ ಅಂತ ಹೇಳ್ಕೊಂಡು ಮನೇಲೆ ಮಾಡೋಣ ಅಂತ ಅನ್ಕೊಂಡು ಕೇಕ್ ಮಾಡಿರ್ಲಿಲ್ಲ, ಕ್ಯಾರಮಲ್ ಪುಡ್ಡಿಂಗ್ ಅನ್ನ ಮಾಡಿದೆ. ತುಂಬಾ ದಿನದಿಂದ ಅನ್ಕೋತಿದ್ದೆ ಕ್ಯಾರಮಲ್ ಪುಡ್ಡಿಂಗ್ ಮಾಡೋಣ ಅಂತ ಹೇಳಿ. ಫೈನಲಿ ಮಾಡಿದೆ. ಟೇಸ್ಟ್ ಎಲ್ಲ ಚೆನ್ನಾಗಿ ಬಂದಿತ್ತು, ಆದ್ರೆ ಕ್ಯಾರಮಲ್ ಯಾಕೋ ನೀರ್ ಬಿಟ್ಬಿಟ್ಟಿತ್ತು. ಶುಗರ್ ಅನ್ನ ಕ್ಯಾರಮಲ್ ಮಾಡ್ಕೊಂಡು ಎಗ್ ಆಗಿ ಮಿಲ್ಕ್ ಅನ್ನ ಬೀಟ್ ಮಾಡ್ಕೊಂಡು ಅಬೇಲಿಟ್ಟು ಒಂದು 30 ಮಿನಿಟ್ಸ್ ಬೇಕ್ ಮಾಡ್ಕೋಬೇಕು. ಇದಕ್ಕೆ ನೀವು ಸ್ವಲ್ಪ ಕಸ್ಟರ್ಡ್ ಪೌಡರ್ ಅಥವಾ ಬ್ರೆಡ್ ಪೌಡರ್ ಅನ್ನ ಹಾಕೊಂಡ್ರೆ ಸ್ವಲ್ಪ ಇನ್ನೂ ಥಿಕ್ನೆಸ್ ಬರುತ್ತೆ. ನಮ್ದು ಯಾಕೋ ಕ್ಯಾರಮಲ್ ಸ್ವಲ್ಪ ನೀರ್ ಬಿಟ್ಟಂಗ್ ಆಗ್ಬಿಟ್ಟಿತ್ತು. ಇನ್ನೆಲ್ಲ ಟೇಸ್ಟ್ ವೈಸ್ ಚೆನ್ನಾಗಿತ್ತು. ಅದನ್ನೇ ಡೆಕೋರೇಷನ್ ಮಾಡಿ ಕರೆಕ್ಟಾಗಿ 12 o'clockಗೆ ಅದನ್ನೇ ಕಟ್ ಮಾಡಿ ಸ್ವಲ್ಪ ಸ್ವಲ್ಪ ತಿಂದು, ಟೇಸ್ಟ್ ಎಲ್ಲ ಚೆನ್ನಾಗಿತ್ತು, ತಿಂದು ಮಲ್ಕೊಂಡ್ವಿ. ಅಷ್ಟೇ ನಮ್ಮ ನ್ಯೂ ಇಯರ್ ಪ್ಲಾನ್ಸ್. ಅದ್ರ ನೆಕ್ಸ್ಟ್ ಡೇ ಕೂಡ ನಾವು ಎಲ್ಲೂ ಹೋಗಿರ್ಲಿಲ್ಲ. ನ್ಯೂ ಇಯರ್ ಆಗಿರೋದ್ರಿಂದ, ಹೊಸ ವರ್ಷ ಆಗಿರೋದ್ರಿಂದ ಮನೇಲಿ ದೇವರೆಲ್ಲ ತೊಳ್ಕೊಂಡು ದೇವ್ರ ಪೂಜೆಯನ್ನ ಮಾಡ್ಕೊಂಡ್ವಿ. ಹಾಗೆ ಮನೆ ಹತ್ರ ಇರೋ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ಬಂದ್ವಿ. ಅದಾದ್ಮೇಲೆ ಸಮ್முಗೆ ಕೇಕ್ ಕಟ್ ಮಾಡಿಲ್ಲ, ಕೇಕ್ ತಿಂದಿಲ್ಲ ಅನ್ಸೋಕೆ ಶುರು ಆಯ್ತು. ಅದನ್ನ ಫುಲ್ಫಿಲ್ ಮಾಡ್ಬೇಕಲ್ಲ, ಹಾಗಾಗಿ ಮನೆ ಹತ್ರನೇ ಡಾಲ್ಫಿನ್ಗೆ ಬಂದಿದೀವಿ. ಬಂದ ಮೇಲೆ ಗೊತ್ತಾಯ್ತು ಆಫರ್ ನಡೀತಾ ಇದೆ, ಮೆಗಾ ಲಕ್ಕಿ ಡ್ರಾ ನಡೀತಾ ಇದೆ. 500 rupees ವರ್ತ್ ಏನಾದ್ರೂ ತಗೊಂಡ್ರೆ ನಿಮ್ಗೊಂದು ಕೂಪನ್ ಕೊಡ್ತಾರೆ. ಅದರಲ್ಲಿ ಕಾರು, ಬೈಕು, ಐಫೋನು, ಸ್ಯಾಮ್ಸಂಗ್ ಫೋನು, ಹೋಮ್ ಅಪ್ಲೈನ್ಸಸ್ ಯಾವ್ದು ಬೇಕಾದ್ರೂ ಸಿಗ್ಬೋದು. ನಾವು ಜಸ್ಟ್ ಕೇಕು ಇಲ್ಲಾಂದ್ರೆ ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ಬರೋಣ ಅಂತ ಹೋಗಿದ್ದು, ಪೀಸ್ ಕೇಕ್ ತೊಗೊಂಡು ಬರೋಣ ಅಂತ ಹೋಗಿದ್ದು ನೋಡಿದ್ರೆ ಇಲ್ಲ, ಅವರು ಹೇಳ್ಬಿಟ್ರಲ್ಲ ಸ್ಟಾರ್ಟಿಂಗ್ಗೆ 500 ವರ್ತ್ ಏನಾದರೂ ತೊಗೊಂಡ್ರೆ ಕೂಪನ್ ಕೊಡ್ತೀವಿ ಅಂತ. ಹಾಗಾಗಿ ಅದು ತೊಗೊಳ್ಳೋಣ ಇದು ತೊಗೊಳ್ಳೋಣ ಅಂತ ಹೇಳಿ ಫೈನಲಿ 500 ಮಾಡಿ ಒಂದು ಕೂಪನ್ ಇಸ್ಕೊಂಡು ನಾನು ಫೀಲ್ ಮಾಡಿಕೊಟ್ಟೆ. ಅವನೇ ಹಾಕಿ ಬಂದಿದ್ದಾನೆ. ಹಾಗೆ ನಾವೇನೆಲ್ಲ ತೊಗೊಂಡು ಬಂದಿದ್ದೀವಿ ಡಾಲ್ಫಿನಿಂದ ಅಂತ ಕೂಡ ನಿಮಗೆ ತೋರಿಸ್ತೀನಿ. ಡಾಲ್ಫಿನ್ ಅಂದರೆ ತುಂಬ ಜನ ಕೇಕ್ ಅಷ್ಟೇ ಪ್ರಿಫರ್ ಮಾಡ್ತಾರೆ, ಎಲ್ಲ ಕೂಡ ತುಂಬಾ ಚೆನ್ನಾಗಿರುತ್ತೆ. ಡೋನಟ್ಸ್ ತೊಗೊಂಡಿದ್ದಾನೆ 100 rupeesಗೆ, ಅದು 4 ಅನ್ಸುತ್ತೆ. ಹಾಗೆ ಗೋಬಿ ರೋಲ್, ಎಗ್ ರೋಲ್, ಎಗ್ ಪಪ್ಸ್, ಸಮೋಸ, ಹಾಗೆ ಬಿಸ್ಕೆಟ್ಸ್ ಅನ್ನ ತೊಗೊಂಡಿದ್ದೀವಿ. ಹಾಗೆ ಒಂದೇ ಒಂದು ಪೀಸು ರೆಡ್ ವೆಲ್ವೆಟ್ ಕೇಕ್ ಅನ್ನ ತೊಗೊಂಡಿದ್ದೀವಿ. ಕೇಕ್ ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಹಾಗೆ ನಟ್ಸ್ದು ಬಿಸ್ಕೆಟ್ ಕೂಡ ತಗೊಂಡಿದ್ದೀವಿ. 20th ಲಕ್ಕಿ ಡ್ರಾ ಇರುತ್ತೆ. ನೀವು ಕೂಡ ನಿಮ್ಮ ಮನೆ ಹತ್ರದ
ಡಾಲ್ಫಿನ್ಗೆ ಹೋಗಿ ಲಕ್ಕಿ ಡ್ರಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. January 2 ಅರ್ಲಿ ಮಾರ್ನಿಂಗ್ ಎದ್ದು ಬೆಟ್ಟಕ್ಕೆ ಅಂತ ಹೊರಟಿದೀವಿ. ನೋಡ್ತಾ ಇದ್ದೀರಾ ಎಷ್ಟು ಫಾಗ್ ಬೀಳ್ತಾ ಇದೆ ಅಂತ. ರೋಡು ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ, ಕತ್ಲೆ ತರ ಅನ್ನಿಸ್ತಾ ಇತ್ತು. ಹಾಯ್ ಎಲ್ರಿಗೂ, ವೆಲ್ಕಮ್ ಬ್ಯಾಕ್. ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರ್ಬೇಕಲ್ಲ, ಹಾಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಟಿದೀವಿ. ಈಗ ಟೈಮ್ ಬಂದು 7 o'clock. ಮನೆ 6:45ಗೆ ಮನೆ ಬಿಟ್ವಿ. 5 o'clockಗೆ ಎದ್ದು ಬೇಗನೆ ಫ್ರೆಶ್ ಅಪ್ ಆಗಿ ಹೊರಟಿದ್ದೀವಿ, ನಾನು ಹಸ್ಬೆಂಡ್. ಹಾಯ್ ಗುಡ್ ಮಾರ್ನಿಂಗ್, ವೆರಿ ಗುಡ್ ಮಾರ್ನಿಂಗ್. ಗುಡ್ ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಸಮು ನೋಡಿ, ಸಮು ಶೇರ್ವಾನಿ ಹಾಕೊಂಡಿದ್ದಾನೆ. ಮೀಶೋದು ಶೇರ್ವಾನಿ ಅಲ್ಲ ಸಮು? ಚೆನ್ನಾಗಿದ್ಯಾ? ಮಿರರ್ ವರ್ಕ್ ಬರುತ್ತೆ. ಮೀಶೋದು ಶೇರ್ವಾನಿ ಮೇ ಬಿ 300 ಸಮಥಿಂಗ್ ಅನ್ಸುತ್ತೆ. ಎಲ್ರಿಗೂ ಕೂಡ ಹೊಸ ವರ್ಷದ ಶುಭಾಶಯಗಳು. ಎಲ್ಲರೂ ಹೇಗೆಲ್ಲ ಸೆಲೆಬ್ರೇಷನ್ ಮಾಡಿದ್ರಿ, ನೈಟ್ ಸೆಲೆಬ್ರೇಷನ್ ಹಾಗೆ ಡೇಲಿ ಹೇಗೆ ಸೆಲೆಬ್ರೇಷನ್ ಮಾಡ್ತೀರಾ ಅನ್ನೋದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈಗ ಚಾಮುಂಡಿ ಬೆಟ್ಟಕ್ಕೆ ಹೊರಟಿದ್ದೀವಿ. ತುಂಬ ಚಳಿ ಇದೆ. ಮನೇಲಿದ್ದರೆ ಬೇಗ ಎದ್ರು ಲೇಟಾಗಿ ಎದ್ರು ಹೊರಗಡೆ ಬರಲ್ಲ, ಮನೆಯೊಳಗೆ ಕೆಲಸ ಮಾಡ್ಕೋತೀವಲ್ಲ, ಗೊತ್ತಾಗೋದಿಲ್ಲ. ತುಂಬ ಚಳಿ ಇದೆ, ತುಂಬಾ ಫಾಗ್ ಇದೆ ಅಲ್ಲ ಚಿನಿ? ಇನ್ನು ಕತ್ಲೆ ಅನಿಸ್ತಾ ಇದೆ. ನಾವು ಹೋಗೋಷ್ಟೊತ್ತಿಗೆ 7:30 ಆಗುತ್ತೆ. ಅಷ್ಟೊತ್ತಿಗೆ ದೇವಸ್ಥಾನಕ್ಕೆ ಓಪನಿಂಗು ಕೂಡ ಮಾಡ್ತಾರೆ, ದೇವಸ್ಥಾನ ಓಪನ್ ಕೂಡ ಮಾಡ್ತಾರೆ. ದರ್ಶನ ಮುಗಿಸ್ಕೊಂಡು ಬೇಗನೆ ದರ್ಶನ ಮುಗಿಸ್ಕೊಂಡು ಬರ್ಬೋದು. ಅರ್ಲಿ ಮಾರ್ನಿಂಗು ತುಂಬಾನೇ ಫಾಗ್ ಇತ್ತು, ಹಾಗಾಗಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ನೋಡಿದ್ರಿ. ಹಾಗೆ ಬೆಟ್ಟಕ್ಕೆ ಬರ್ತಾ ಇದ್ರು, ನೋಡ್ತಾ ಇದ್ದೀರಾ ಫುಲ್ ಫಾಗ್, ರೋಡೆ ಕಾಣಿಸಲ್ಲ ಆ ತರ ಅನಿಸ್ತಾ ಇತ್ತು. ಆಮೇಲೆ ಸ್ವಲ್ಪನೇ ಬಿಸಿಲು ಬರೋದಕ್ಕೆ ಶುರು ಆಯ್ತು. ನಾವು ನ್ಯೂ ಇಯರ್ ದಿನಾನೇ ಬರೋಣ ಅಂತ ಅನ್ಕೊಂಡ್ವಿ, ರಶ್ ಇರುತ್ತೆ ಅಂತ ನಮಗ್ ಗೊತ್ತಾಯ್ತು, ಹಾಗಾಗಿ ಬೇಡ ಅಂತ 2ನೇ ತಾರೀಕು ಬಂದಿದ್ದೀವಿ. ಸಮ್ಮುಗೆ ಕ್ರಿಸ್ಮಸ್ ಹಾಲಿಡೇಸ್ ಮುಗಿತಾ ಇದೆ, ನಾಳೆಯಿಂದ ಸಮ್ಮು ಸ್ಕೂಲಿಗೆ ಹೋಗ್ಬೇಕು. ಖುಷಿನ ಬೇಜಾರ? ಎರಡು. ಇಷ್ಟು ದಿನ ಮನೇಲಿದ್ದಾಗ ಅಮ್ಮ ಬೇಜಾರಾಗ್ತಿದೆ ಅಂತ ಹೇಳೋದು, ಮತ್ತೆ ಅವನಿಗೆ ಟೆಸ್ಟ್ ಕೂಡ ಇದೆ, ಹಂಗಾಗಿ ಓದ್ಕೊಳ್ಳೋದು, ಆಟಾಡೋದು, ಟಿವಿ ನೋಡೋದು, ಫೋನ್ ನೋಡೋದು ಅಷ್ಟೇ ಎಲ್ಲ ಕೆಲಸ ಇದ್ದಿತ್ತು. ಸ್ಕೂಲಿಗೆ ಹೋಗಿದ್ರೆ ಎಲ್ಲ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿಕೊಂಡು, ಟೀಚರ್ಸ್ನೆಲ್ಲ ಮೀಟ್ ಮಾಡಿಕೊಂಡು ಬರ್ತಿದ್ದೆ ಅಲ್ವಾ. ಇಲ್ಲೆಲ್ಲ ನೋಡೋ ಸಮ ವಾಕಿಂಗ್ ಮಾಡ್ತಾ ಇರೋದು, ಎಲ್ಲ ವಾಕಿಂಗ್ ಎಕ್ಸಸೈಸ್ ಎಲ್ಲ ಮಾಡ್ತಾರೆ. ಎಲ್ಲ ಚಾಮುಂಡಿ ಬೆಟ್ಟಕ್ಕೆ ಸ್ಟೆಪ್ಸಲ್ಲೂ ಕೂಡ ಹತ್ಕೊಂಡು ಬರ್ತಾರೆ, ಅದು ಕೂಡ ಗೊತ್ತು ನಿಮಗೆ. ಹಾಗೆ ರೋಡಲ್ಲೂ ಕೂಡ ನಡ್ಕೊಂಡು ವಾಕ್ ಮಾಡ್ತಾರೆ. ಚಾಮುಂಡಿ ಬೆಟ್ಟಕ್ಕೆ ಸ್ಟೆಪ್ಸ್ ಹತ್ತಕ್ಕಾಗದೇ ಇರೋರು ವಾಕ್ ಮಾಡ್ತಾರೆ. ಹಾಗೆ ನೋಡಿ, ಇಲ್ಲೆಲ್ಲ ಸೈಡ್ ವಾಲ್ಸ್ ಎಲ್ಲ ತುಂಬ ಚೆನ್ನಾಗಿ ಹಾಕಿದ್ದಾರೆ. ಈಗ ಹೊಸದಾಗಿ ಮಾಡಿರೋದು ಸೈಡ್ ವಾಲ್ಸು. ಹಳೇದಿತ್ತು ಕಲ್ಲಿಂದು, ಈಗ ಸಿಮೆಂಟಿಂದು ಮಾಡಿದ್ದಾರೆ, ಮಾಡಿ ಪೇಂಟಿಂಗ್ ಎಲ್ಲ ಮಾಡಿದ್ದಾರೆ. ಅದೆಲ್ಲ ಒಂಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಸಮ್ಮಗೆ ನಾಳೆಯಿಂದ ಸ್ಕೂಲಿಗೆ ಹೋಗಬೇಕು, ಮತ್ತು ಟೆಸ್ಟ್ ಕೂಡ ಶುರು ಆಗುತ್ತೆ 4th ಇಂದ. PA2 ಪೀಡಿಯಾಟ್ರಿಕ್ ಅಸೆಸ್ಮೆಂಟು 2 ಮಾಡ್ತಾರೆ. ಮಿಡ್ ಟರ್ಮ್ಗಿಂತ ಮುಂಚೆ ಒಂದು ಫಸ್ಟು, ಈಗ ಒಂದು ನೆಕ್ಸ್ಟ್ ಇನ್ನು ಆ್ಯನ್ಯಲ್ ಎಕ್ಸಾಮ್ ಮಾಡ್ತಾರೆ. ಎಲ್ಲ ಪ್ರಿಪೇರ್ ಆಗಿದೆಯಾ ಎಕ್ಸಾಮಿಗೆ? ಪ್ರಿಪೇರ್ ಆಗಿದೆಯಾ? 2-3 ಲೆಸನ್ಸ್ ಇರುತ್ತೆ ಅಷ್ಟೇ, ಹಾಗಾಗಿ ಏನು ತೊಂದರೆ ಇಲ್ಲ. ಬನ್ನಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ನಿಮ್ಮ ಜೊತೆ ಸಿಗ್ತೀನಿ. ಈಗ ಬಿಸಿಲು ಬಂತು. ಮಾಡಿ ಅಂತ ಅದು ಅದ್ರ ಮೇಲೆ ಲೈನ್ ಇದ್ರೆ ಮಾಡಬೇಡಿ ಅಂತ, ಬರೀ ಆರನ್ ಸಿಂಬಲ್ ಕೊಟ್ಟಿದ್ರೆ ಆರನ್ ಮಾಡಿ ಅಂತ. ಆರನ್ ಸಿಂಬಲ್ ನೋಡ್ತಾನೆ. ಅದು ಎಲ್ಲ ಹೊಸದು ಹಾಕ್ಬಿಟ್ಟಿದ್ದಾರೆ. ಏನು ಸಮ್ಮ ಪಪ್ಪಂಗೆ ಆರನ್ ಅಂತ ಹೇಳ್ತಾ ಇದೆಯಾ? ಅವ್ರ ಪಪ್ಪ ಹಾಕ್ಬಿಟ್ಟಿದ್ದಾನೆ. ರೋಡಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಎಲ್ಲ ಟ್ರಾಫಿಕ್ ಸಿಗ್ನಲ್ಸ್ ಎಲ್ಲ ಹೊಸದು ಹಾಕಿದ್ದಾರೆ, ಹಾಗಾಗಿ ಎಲ್ಲ ಆರನ್ ಕಾಣಿಸುತ್ತೆ. ಪಪ್ಪ ಆರನ್ ಅಂತ ಹೇಳ್ತಿದ್ದಾನೆ. ಅವ್ರ ಪಪ್ಪ ರೋಡ್ ನೋಡ್ಕೊಂಡು ಡ್ರೈವ್ ಮಾಡ್ತಿದ್ರೆ ಇವನು ಆರನ್ ಬೋರ್ಡ್ನೇ ನೋಡ್ತಿದ್ದಾನೆ. ಎಲ್ಲ ರೀ ಆರನ್ ಬೋರ್ಡ್ನೇ ನೋಡ್ತಿದ್ದಾನೆ. ಎಲ್ಲ ಆರನ್ ಬೋರ್ಡ್ ಕಾಣಿಸುತ್ತೆ, ಪಪ್ಪ ಆರನ್ ನೋಡಿ, ಆರನ್ ಅಂತ ಹೇಳ್ತಿದ್ದಾನೆ ಅಲ್ವಾ. ಸಮ ನೀನು ಹಂಗೆ ಮಾಡ್ತೀಯ ಸೈಕಲ್ ಓಡಿಸುವಾಗ? ಸೈಡ್ ಹೊಟ್ಟೋಗ್ಬಿಡೋದಲ್ವಾ, ಯಾವ್ದಾದ್ರು ವೆಹಿಕಲ್ ಬರ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಫುಲ್ ಸೈಡಿಗೆ ಮನೆಗಳ ಹತ್ರ ಹೋಗಿ ನಿಂತ್ಕೊಬಿಡೋದು ಅಲ್ವಾ? ಇಲ್ಲ, ಚೆನ್ನಾಗಿ ಓಡಿಸ್ತೀಯ ಸೈಕಲ್ನ? ಓಡಿಸ್ತೀಯಾ? ಹುಷಾರಾಗಿ
ಕೇರ್ಫುಲ್ ಆಗಿ ಓಡಿಸ್ಬೇಕು, ಓಕೆನಾ? ನಾವು ಯಾವಾಗಲೂ ಚಾಮುಂಡಿ ಬೆಟ್ಟಕ್ಕೆ ಬರ್ತಾ ಇದ್ದಂಗೆನೆ ಎಂಟ್ರೆನ್ಸ್ ಅಲ್ಲೇನೆ ಪಾರ್ಕಿಂಗ್ಗೆ ಕಳಿಸ್ಬಿಡ್ತಾರೆ. ನಾವು ಸ್ವಲ್ಪ ಬೇಗ ಬಂದಿದ್ರಿಂದ 7:45ಗೆಲ್ಲ ಹೋಗಿದ್ವಿ. ಹಾಗಾಗಿ ಡೈರೆಕ್ಟ್ ದೇವಸ್ಥಾನದವರೆಗೂ ಹೋಗ್ಬೋದಿತ್ತು, ಕಾರನ್ನು ಬಿಟ್ಟಿದ್ರು. ಹಾಗೆ ಮಹಿಷಾಸುರನ್ನ ನೋಡಿದ್ದೀರಾ, ಟೂರಿಸ್ಟು ಸ್ಕೂಲ್ಗಳಿಂದ ಮಕ್ಕಳುಗಳು ಬಂದಿದ್ದಾರೆ. ತುಂಬ ಜನ, ಅಷ್ಟು ಅರ್ಲಿ ಮಾರ್ನಿಂಗ್ ಕೂಡ ಮಕ್ಕಳಿದ್ರು. ಹಾಗೆ ಧರ್ಮ ದರ್ಶನದಲ್ಲಿ ತುಂಬಾನೇ ರಶ್, ಕ್ಯೂ ಕೂಡ ಇತ್ತು. ನಾವು ದೇವರ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಹಾಗೆ ದೇವಸ್ಥಾನ ಅಲಂಕಾರ ಮಾಡಿರೋದನ್ನು ಕೂಡ ನೋಡಿದ್ದೀರಾ. ಹಾಗೆ ಇಲ್ಲಿ ಹಸ್ಬೆಂಡ್ ಮಾತಾಡ್ತಾ ಇದಾರಲ್ಲ, ಹೂವಿನ ಅಂಗಡಿ, ಪೂಜೆ ಸಾಮಾನು ಅಂಗಡಿ, ನಮ್ಮ ಆಶ್ರಮದವರು, ಹಸ್ಬೆಂಡ್ ಫ್ರೆಂಡ್ ಅಂತಲೇ ಹೇಳ್ಬೋದು. ಅವ್ರ ಹತ್ರನೇ ನಾವು ಯಾವಾಗಲೂ ಪೂಜೆ ಸಾಮಾನನ್ನು ತಗೊಳ್ಳೋದು. ಹಾಗೆ ನಾವು ಕೂಡ ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡು ಹೊರಡ್ತಿದ್ದೀವಿ. ಹೊರಡುವಾಗ ಸಮ್ಮು ಏನಾದರೂ ತಗೊಳ್ಳೋಣ ಅಂತ ನೋಡ್ತಾನೆ ಇದ್ದಾನೆ. ನಾವು ಆ್ಯಕ್ಚುಲಿ ಅಂಗಡಿಗಳ ಸೈಡ್ ಬಂದು ಇಲ್ಲ ಹೋಗೋ ಇಲ್ಲಲ್ಲ, ಹಾಗಾಗಿ ಏನು ತಗೊಳ್ಳೋದ ಅಂತ ಯೋಚನೆ ಮಾಡ್ತಿದ್ದ. ಹಾಗೆ ಒಂದು ಐಟಮ್ ಕೂಡ ತಗೊಂಡಿದ್ದಾನೆ, ಅದನ್ನು ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಹಾಗೆ 7:15ಗೆ ಪ್ರಸಾದಾಲಯ ಕೂಡ ಓಪನ್ ಆಗುತ್ತೆ ಅಂತ ಹೇಳಿದ್ರು. ಹಾಗಾಗಿ ಪ್ರಸಾದಕ್ಕೆ ಅಂತ ಬಂದಿದ್ದೀವಿ. ಪ್ರಸಾದಕ್ಕೆ ವಾಂಗಿ ಬಾತನ್ನು ಮಾಡಿದ್ರು. ಬಿಸಿ ಬಿಸಿ ಇತ್ತು, ತುಂಬ ಖಾರವಾಗಿ ಬಿಸಿ ಬಿಸಿಯಾಗಿತ್ತು. ಹಾಗೆ ಹೊಟ್ಟೆ ಕೂಡ ಹಶ್ವಾಗಿತ್ತು. ಬೇಗ ಒಂದು 4:45, 5ಗೆಲ್ಲ ಎದ್ದಿದ್ವಲ್ಲ, ಹೊಟ್ಟೆ ಕೂಡ ಹಶುತ್ತಾ ಇತ್ತು. ಹಾಗಾಗಿ ತುಂಬಾ ಟೇಸ್ಟಾಗಿ ತುಂಬಾ ಚೆನ್ನಾಗಿತ್ತು ಪ್ರಸಾದ ತಗೊಂಡು ಪ್ರಸಾದ ತಿನ್ಕೊಂಡು ಈಗ ಹೊರಟಿದ್ದೀವಿ. ಈಗ ನೋಡ್ತಾ ಇದ್ದೀರಾ, ತುಂಬಾ ಜನ ಬರ್ತಿದ್ದಾರೆ. ಸಿಟಿ ಬಸ್ ಸ್ಟ್ಯಾಂಡಿಂದ ಬಸ್ಸೆಲ್ಲ ಬರೋದಕ್ಕೆ ಶುರು ಆಗುತ್ತಲ್ಲ, ಆಗ ಜನ ತುಂಬಾ ಜಾಸ್ತಿ ಆಗಿಬಿಡ್ತಾರೆ. ನೋಡ್ತಾ ಇದ್ದೀರಾ ಎಷ್ಟು ಜನ ಬರ್ತಿದ್ದಾರೆ ಅಂತ. ಈ ಥರ ಜನ ಇದ್ದಾಗ ನಾವು ದರ್ಶನ ಮಾಡೋದಕ್ಕೆ ಆಗೋದು ಇಲ್ಲ, ಹಾಗೆ ದೇವ್ರನ್ನ ನೋಡೋದಕ್ಕೆ ಬಿಡೋದು ಇಲ್ಲ, ತಳ್ಳಿಬಿಡ್ತಾರೆ. ನೋಡಿರ್ತೀರಾ, ಚಾಮುಂಡಿ ಬೆಟ್ಟದಿಂದ ಹೊರಡ್ತಾ ಇಲ್ಲಿ ಬೈನಾಕ್ಯುಲರನ್ನು ಹಾಕಿರ್ತಾರೆ. 20 ರೂಪೀಸು ಟಿಕೆಟನ್ನು ತಗೊಂಡು ಒಳಗಡೆ ಹೋದ್ರೆ 80 ಸೆಕೆಂಡ್ಸ್ ನಾವು ಮೈಸೂರು ಹೇಗೆಲ್ಲ ಇದೆ ಅನ್ನೋದನ್ನ ಬೈನಾಕ್ಯುಲರಲ್ಲಿ ನೋಡ್ಬೋದು. ಒಂದು ಕಾಯಿನನ್ನು ಹಾಕ್ತಾರೆ. ಕರೆಕ್ಟಾಗಿ 80 ಸೆಕೆಂಡ್ಸ್ ಆದ ತಕ್ಷಣ ಅದು ಕ್ಲೋಸ್ ಆಗಿಬಿಡುತ್ತೆ. ನಮಗೆ ಹೊರಗಡೆ ಏನಿದೆ ಅಂತ ಕಾಣಿಸೋದಿಲ್ಲ. ಸಮುದ್ ತುಂಬಾ ದಿನದಿಂದ ಹೇಳ್ತಾ ಇದ್ದ, ಬಂದಾಗೆಲ್ಲ ಅಮ್ಮ ನೋಡೋಣ ಅಂತ ಹೇಳ್ತಿದ್ದ. ನಾವು ಅರ್ಜೆಂಟಿಗೆ ಹೋಗ್ಬಿಡ್ತಾ ಇದ್ವಿ. ಈಗ ಬೇಗನೆ ಟೈಮ್ ಇದ್ದಿದ್ದರಿಂದ ನೋಡ್ಕೊಂಡು ಹೋಗೋಣ ಅಂತ 3 ಜನ ಟಿಕೆಟ್ ಕೂಡ ತಗೊಂಡು ನೋಡ್ತಾ ಇದ್ದೀವಿ. ಆದರೆ ನಾವು ಅರ್ಲಿ ಮಾರ್ನಿಂಗ್ ನೋಡ್ತಾ ಇರೋದ್ರಿಂದ, ಫಾಗ್ ಇರೋದ್ರಿಂದ ಏನು ಕೂಡ ಕ್ಲಾರಿಟಿಯಾಗಿ ಕಾಣ್ತಾ ಇರಲಿಲ್ಲ. ನೀವು ನೋಡೋದಾದ್ರೆ ಸ್ವಲ್ಪ ಬಿಸಿಲೆಲ್ಲ ಬಂದ ಮೇಲೆ ನೋಡಿ, ಎಲ್ಲ ತುಂಬಾ ಚೆನ್ನಾಗಿ ಕಾಣುತ್ತೆ, ಹತ್ರದಲ್ಲೇ ಕಾಣಿಸುತ್ತೆ. 3 ಜನ ಕೂಡ ಹಾಗೆ ಮಾತಾಡ್ಕೊಂಡು ಏನು ಕೂಡ ಕ್ಲಾರಿಟಿಯಾಗಿ ಕಾಣಿಸ್ತಿರ್ಲಿಲ್ಲ. ಇಲ್ಲಿದೆ ಅನ್ನೋದೆಲ್ಲ ಕಾಣಿಸ್ತಾ ಇತ್ತು. ಹಾಗೆ ಹಸ್ಬೆಂಡ್ಗೆ ಕಾರ್ ಅಂದರೆ ತುಂಬಾ ಇಷ್ಟ. ಕಾರ್ದು ಕೂಡ ಒಂದು ವಿಡಿಯೋ ಮಾಡ್ಕೊಂಡಿದ್ದಾರೆ. ಹಾಗೆ ನಾವು ಬೈನಾಕ್ಯುಲರಲ್ಲಿ ನೋಡ್ಕೊಂಡು ಹೊರಡುವಾಗ, KR ಕ್ಷೇತ್ರದಲ್ಲಿ ತುಂಬಾ ಸಲ MLA ಆಗಿದ್ದವರು MK ಸೋಮಶೇಖರ್ ಅಂತ ಹೇಳಿ, ಅವರು ವಾಕಿಂಗ್ ಅನ್ನ ಮುಗಿಸ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ ಇದ್ರು. ಅವರನ್ನ ಕೂಡ ನೋಡ್ಕೊಂಡು, ಅವ್ರ ಜೊತೆ ಮಾತಾಡ್ಕೊಂಡು, ಅವ್ರ ಜೊತೆ ಫೋಟೋ ವಿಡಿಯೋ ಕೂಡ ಮಾಡಿಕೊಂಡು ಈಗ ಮನೆ ಕಡೆ ಹೊರಟಿದ್ದೀವಿ. ಚಾಮುಂಡಿ ತಾಯಿ ದರ್ಶನ ಮುಗಿಸ್ಕೊಂಡು ಮನೆ ಕಡೆಗೆ ಹೊರಟಿದ್ದೀವಿ. ದರ್ಶನ ಚೆನ್ನಾಗಾಯಿತು. ಆ್ಯಕ್ಚುಲಿ ನಾವು ಬಂದಿರೋದು Jan 1 ಅಲ್ಲ, January 2ಗೆ ಬಂದಿರೋದು. Jan 1 ತುಂಬಾ ರಶ್ ಇರುತ್ತೆ ಅಂತ ಹೇಳಿ ಮನೆ ಹತ್ರನೇ ದೇವಸ್ಥಾನ, ಮತ್ತು ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇವತ್ತು ಯಾವುದೇ ಥರ ರಶ್ ಇರಲಿಲ್ಲ. ನಾವು ಅಂದ್ಕೊಂಡಂಗೆ ಬೇಗ ಬಂದ್ವಿ. ಆದರೆ ಈಗ ಸ್ವಲ್ಪ ಸ್ಕೂಲ್ ಮಕ್ಕಳು ಟೈಮ್ ಇರೋದ್ರಿಂದ, ಸ್ಕೂಲ್ ಮಕ್ಕಳುಗಳು ತುಂಬ, ನಾವು ಹೋದಾಗಲೂ ಕೂಡ ತುಂಬ ಜನ ಇದ್ದರು. ನಾವು ಸ್ಪೆಷಲ್ ಎಂಟ್ರಿಲೇ ಹೋಗಿ ಬೇಗನೆ, ಹಸ್ಬೆಂಡ್ ಆಫೀಸ್ಗೆ ಹೋಗ್ಬೇಕಿತ್ತಲ್ಲ, ಹಾಗಾಗಿ ಬೇಗನೆ ಪೂಜೆ ಮಾಡಿಸ್ಕೊಂಡು ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು. ದೇವ್ರ ಹತ್ರಕ್ಕೆ ಹೋಗಿ ದೇವ್ರ ನೋಡಿಕೊಂಡು, ದರ್ಶನ ಮಾಡಿಕೊಂಡು, ಪ್ರಾರ್ಥನೆ ಮಾಡಿಕೊಂಡು, ದೇವಸ್ಥಾನದಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಬಂದ್ವಿ. ಹಾಗೆ ಪ್ರಸಾದಾಲಯದಲ್ಲಿ 7:15ಗೆಲ್ಲ ದರ್ಶನ ಆಗೋಯ್ತು ನಮಗೆ. ಪ್ರಸಾದಾಲಯದಲ್ಲಿ 7:15ಯಿಂದ ಪ್ರಸಾದ ಕೊಡ್ತಾಯಿದ್ರು. ವಾಂಗಿ ಬಾತ್ ಪ್ರಸಾದ ಮಾಡಿದ್ರು. ಪ್ರಸಾದ ತುಂಬಾ ಚೆನ್ನಾಗಿತ್ತು. 3 ಜನ ಕೂಡ ಪ್ರಸಾದ ತಗೊಂಡಿದ್ದು ತಿಂದ್ವಿ, ತುಂಬಾ ಚೆನ್ನಾಗಿತ್ತು. ನಾವು ಮಾರ್ನಿಂಗ್ ಬಂದಾಗೆಲ್ಲ ಮಿಸ್ ಮಾಡದೆ ಪ್ರಸಾದ ತಗೋತೀವಿ. ಮಧ್ಯಾಹ್ನ ಬಂದರೆ ಪ್ರಸಾದಕ್ಕೆ ತುಂಬಾ ಕ್ಯೂ ಇರುತ್ತೆ, ತುಂಬಾ ರಶ್ ಇರುತ್ತೆ. ಮಧ್ಯಾಹ್ನದ ಹೊತ್ತಾಗಲ್ಲ, ರಾತ್ರಿ ಹೊತ್ತು ಕೂಡ ಪ್ರಸಾದ ತಗೋಬೋದು, ತುಂಬಾ ಜನ ಏನಿರಲ್ಲ. ರಾತ್ರಿ ಹೊತ್ತು ಕೂಡ ಟಿಫನ್ನೇ ಕೊಡ್ತಾರೆ, ಬಾತು, ಪೊಂಗಲ್ಲು ಆ ಥರದ್ದೇ ಪ್ರಸಾದ ಕೊಡ್ತಾರೆ. ಬೇಗನೆ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಈಗ ಟೈಮು 8:30 ಆಯಿತು. ಮನೆ ಕಡೆ ಹೊರಟಿದ್ದೀವಿ. ಸಮು, ಹೌ ಇಸ್ ಯುವರ್ ಫೀಲಿಂಗ್? ಸಮು ನೋಡಿ, ಗ್ಯಾಪಲ್ಲಿ ಶಾಪಿಂಗ್ ಕೂಡ ಮಾಡಿದ್ದಾನೆ. ಏನು ಶಾಪಿಂಗ್ ಮಾಡಿದೆ ಸಮು? ನೋಡಿ, ಕೀ ಚೈನ್ ತಗೊಂಡಿದ್ದಾನೆ, ಸ್ಪೈಡರ್ ಮ್ಯಾನ್ದು. ಗ್ಯಾಪಲ್ಲಿ ಹೆಂಗಾದ್ರೂ ಮಾಡಿ ಏನಾದರೂ ತಗೊಬಿಡ್ತಾನೆ, ಶಾಪಿಂಗ್ ಮಾಡ್ಕೊಂಬಿಡ್ತಾನೆ. ಅವ್ನಿಗೆ ಏನು ಬೇಕದು. ಅವ್ನಿಗಂತೂ ಫುಲ್ ಖುಷಿ ಅಲ್ಲ. ಮಾಮಿ ನೋಡ್ದಾ, ದೇವ್ರು ನೋಡ್ದಾ, ಚೆನ್ನಾಗಿ ನೋಡ್ದಾ?
ಹಾಯ್ 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 ಹಾಯ್. ದರ್ಶನ ಚೆನ್ನಾಗಾಯ್ತು. ನಮ್ಮ ಕಾರ್ ಅಂತೂ ಫುಲ್ ದೇವಸ್ಥಾನ ಹತ್ರನೇ ಬಿಟ್ಬಿಟ್ರು. ಅದು ಹೇಳ್ಬೇಕು, ನಾವು ಪಾರ್ಕಿಂಗ್ ಇದಕ್ಕೆ ಹೋಗ್ಲಿಲ್ಲ, ಡೈರೆಕ್ಟ್ ದೇವಸ್ಥಾನದವರೆಗೂ ಹೋದ್ವಿ ಇವತ್ತು. ಅದು ಕೂಡ ತುಂಬಾನೇ ಖುಷಿ ಆಯ್ತು. ದೇವಸ್ಥಾನದವರೆಗೂ ಕಾರ್ ತಗೊಂಡೋಗಿ ಕಾರ್ ಪಾರ್ಕಿಂಗ್ ಮಾಡಿ ಅಲ್ಲೇ ದರ್ಶನ ಮಾಡಿ. ಅಲ್ಲಿ ಗಂಟೆ ಯಾಕೆ ಬಿಟ್ರು ಅಂದ್ರೆ ಇವತ್ತು ಜನವರಿ 2 ರಶ್ ಕಮ್ಮಿ ಇತ್ತು. ಆಮೇಲೆ ಎಲ್ಲದಕ್ಕಿಂತ ಬೇಗ ಹೋಗಿದ್ವಿ. 8 ಗಂಟೆ ಮೇಲೆ ಬಿಡಲ್ಲ ಕಾರ್ನ. ಬಿಡಲ್ಲ 8 ಗಂಟೆ ಒಳಗಡೆ ಹೋಗಿದ್ದಕ್ಕೆ ನಮಗೆ ಬಿಟ್ರು. ಹಂಗಾಗಿ ಬೇಗ ದರ್ಶನನೂ ಆಯ್ತು, ದರ್ಶನ ಚೆನ್ನಾಗೂ ಆಯ್ತು, ಪಾರ್ಕಿಂಗು ಸಿಕ್ತು. ಮುಂಚೆ ಎಲ್ಲ ಹೋಗ್ತಿದ್ದಾಗ ದೇವಸ್ಥಾನ ಹತ್ರನೇ ಹೋಗಿ ನಾವು ಕಾರ್ ನಿಲ್ಸ್ಬಿಟ್ಟು ದರ್ಶನ ಮಾಡ್ಕೊಂಡ್ ಬರ್ತಾ ಇದ್ವಿ. ಬೈಕ್ ಈಗ ಈಚೆ ನಿಲ್ಸಿ ಪಾರ್ಕಿಂಗ್ ಅಲ್ಲಿ ಜಾಗ ನಿಲ್ಸಿ ಅಲ್ಲಿ ನಿಲ್ಸ್ಬಿಟ್ಟು ಸ್ಟೆಪ್ಸ್ ಹತ್ಕೊಂಡು ಪಾರ್ಕ್ ಮಾಡಿ ಅಲ್ಲಿ ಹೋಗ್ತಿದ್ರೆ ಏನೋ ಒಂಥರ ಅನ್ಸ್ತಾ ಇತ್ತು. ಇವತ್ತು ಒಳಗಡೆ ಬಿಟ್ಟಿದ್ದಕ್ಕೆ ಮತ್ತೆ ಅಲ್ಲಿ ನಿಲ್ಸಿ ಪಾರ್ಕಿಂಗ್ ಅಲ್ಲಿ ನಿಲ್ಸಿ ನಾವು ದೇವಸ್ಥಾನಕ್ಕೆ ಹೋಗೋ ಅಷ್ಟೊತ್ತಿಗೆ ರಶ್ ಆಗ್ಬಿಡ್ತಾ ಇತ್ತು. ಸದ್ಯ ಹೆಂಗೋ ನಾವು ಅಲ್ಲಿ ದೇವಸ್ಥಾನದ ಹತ್ರನೇ ಪಾರ್ಕ್ ಮಾಡಿರೋದ್ರಿಂದ ಬೇಗನೆ ದೇವಸ್ಥಾನಕ್ಕೆ ಹೋಗೋಕ್ಕೂ ಈಸಿ ಆಯಿತು. ದರ್ಶನ ಕೂಡ ಚೆನ್ನಾಗಾಯಿತು. ಆದರೂ ಕೂಡ ಜನ ಇದ್ದಾರೆ. ಈಗಂತೂ ನೋಡಿದ್ರೆ ನೀವು ವಿಡಿಯೋದಲ್ಲಿ ತುಂಬ ಜನ ಬರ್ತಾಯಿದ್ರು, ಬರೋರೆಲ್ಲ ಬರ್ತಾಯಿದ್ರು. ಮತ್ತು ಬಸ್ಸು ಟೈಮಿಂಗ್ ಸ್ಟಾರ್ಟ್ ಆಗುತ್ತಲ್ಲ ಅವಾಗ ತುಂಬ ಜನ ಇರ್ತಾರೆ. ಮತ್ತು ಸ್ಕೂಲ್ ಮಕ್ಕಳು ತುಂಬ ಜನ ಇದ್ದಾರೆ. ಈ ಮಂತ್ ಎಂಡ್ವರೆಗೂ ಸ್ಕೂಲ್ ಮಕ್ಕಳು, ಟೂರಿಸ್ಟು ಮತ್ತು ಶಬರಿಮಲೆಗೆ ಹೋಗೋರು ಬರ್ತಿರ್ತಾರೆ. ಮತ್ತು ದರ್ಶನ ಮಾಡ್ಕೊಂಡು ಬರುವಾಗ ನಮ್ದು ಪೂಜೆದು ಕಾಯಿ ಅದ್ಲು ಬದಲಾಯಿತು. ಅದರಲ್ಲಿ ಹೂ ಸಿಕ್ತು, ಹೂ ಇರೋದು ಕಾಯಿ ಸಿಕ್ತು. ತುಂಬಾ ಖುಷಿ ಆಯ್ತು. ನಮ್ದು ಪೂಜೆ ಸಾಮಾನು ಬೇರೆಯವರಿಗೆ ಮಿಸ್ ಆಗೋಯ್ತು. ಇಬ್ರು ಒಟ್ಟಿಗೆ ಕೊಟ್ವಿ. ಅವ್ರದ್ದು ನಮಗೆ ಕೊಟ್ಬಿಟ್ಟಿದ್ದಾರೆ, ನಮ್ದು ಅವ್ರಿಗೆ ಕೊಟ್ಬಿಟ್ಟಿದ್ದಾರೆ. ಕಾಯಲ್ಲಿ ಹೂ ಬಂದಿದೆ. ಹೂ ಬಂದರೆ ಒಳ್ಳೇದು ಅಂತ ಹೇಳ್ತಾರೆ. ತುಂಬಾ ಖುಷಿ ಆಯಿತು. ಫಸ್ಟ್ ಸ್ಟಾರ್ಟಿಂಗ್ ಅಯ್ಯೋ ಮಿಸ್ ಆಗೋಯ್ತಲ್ಲ ಅಂತ ಅನ್ನಿಸ್ತು. ಅದ್ರೊಳಗಡೆ ಹೂ ನೋಡ್ಬಿಟ್ಟು ದೇವಿನೇ ಕೊಟ್ಟಿರ್ಬೋದು ಅಂತ ಅನ್ನಿಸ್ತು. ಕಾಯಿ ಒಳಗಡೆ ಹೂ ಇದೆ. ಕಾಯ್ದು ಸ್ಪ್ರೌಟ್ಸ್ ಅಂತ ಹೇಳ್ತೀವಲ್ಲ, ಅದು ತುಂಬಾನೇ ಒಳ್ಳೇದು ಅಂತ ಹೇಳ್ತಾರೆ. ಮತ್ತೆ ಹೋಮ್ ಶಕ್ತಿಗೆ ಹೋಗ್ತಿರ್ತಾರಲ್ಲ ಅವರು ಕೂಡ ಬಂದು ಚಾಮುಂಡಿ ತಾಯಿ ದರ್ಶನ ಮುಗಿಸ್ಕೊಂಡು ಹೋಮ್ ಶಕ್ತಿಗೆ ಹೋಗೋರೆಲ್ಲ ಹೋಗ್ತಿರ್ತಾರೆ. ಅವರು ಕೂಡ ಇದ್ರು. ಸ್ಕೂಲ್ ಮಕ್ಕಳು, ಟೂರಿಸ್ಟ್ ಅವರು ಇದ್ರು, ಟೂರಿಸ್ಟ್ ಇದ್ರು, ಹಾಗೆ ಶಬರಿಮಲೆಗೆ ಹೋಗೋರು ಇದ್ರು. ಬೆಳಗ್ಗೆ ಇದ್ರು ಕೂಡ ಅಷ್ಟು ರಶ್ ಇತ್ತು. ಹಾಗಾಗಿ ಆ ಕ್ಯೂ ಅಲ್ಲಿ ಹೋಗೋದು ಬೇಡ, ಟೈಮ್ ಆಗೋಗುತ್ತೆ ಅಂತ ಹೇಳಿ ಸ್ಪೆಷಲ್ ಕ್ಯೂ ಅಲ್ಲಿ ಹೋಗಿ ದರ್ಶನ ಮುಗಿಸ್ಕೊಂಡು ಬಂದ್ವಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಖುಷಿಯಾಗಿರಿ. ನಮಸ್ಕಾರ.